Good morning everyone. Today we are in 14th session of Quantitative Technique 1 prescribed for BCom 3rd semester affiliated to Vijayanagara Sri Krishna Devaraya University, Ballari. Okay, before going to enter this session, we should know what are the topics which are covered in earlier session. It is bivariate frequency distribution table, meaning and problems. Okay, ಇಲ್ಲಿ ಲಾಸ್ಟ್ ಸೆಷನ್ ನಲ್ಲಿ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಮೀನಿಂಗ್ ಮತ್ತು ಅದರ ಪ್ರಾಬ್ಲಮ್ಸ್ ನೋಡಿದ್ವಿ. ಇಲ್ಲಿ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಇಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ which consists of two variables. The distribution is treated as the bivariate frequency distribution, or the data classified on the basis of two variables is called bivariate frequency distribution. The term itself indicates bivariate, which consists of two variables. If the data which is classified based on two variables, that classification is treated as the bivariate frequency distribution. Again, there are 5 steps for construction of bivariate frequency distribution table, and that first one, determine the suitable class interval for each of the variable. ಪ್ರತಿಯೊಂದು ವೇರಿಯಬಲ್ ಗೂ ಸಹಿತ ಸೂಟಬಲ್ ಕ್ಲಾಸ್ ಇಂಟರ್ವಲ್ ನ ನಾವು ಡಿಟರ್ಮೈನ್ ಮಾಡಬೇಕಾಗಿರುತ್ತೆ. ಅಂಡ್ ಸೆಕೆಂಡ್ ನಲ್ಲಿ ರೈಟ್ ಒನ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ವರ್ಟಿಕಲಿ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಟೇಬಲ್ ಅಂಡ್ ಅದರ್ ಎಟ್ ದಿ ಟಾಪ್ ಹಾರಿಜೆಂಟಲಿ. ನಾವು ಒಂದು ವೇರಿಯಬಲ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ನಾವು ವರ್ಟಿಕಲಿ ಎಂಟ್ರಿ ಮಾಡಿರ್ತೀವಿ. ಅಗೇನ್ ಎರಡನೇ ವೇರಿಯಬಲ್ ನ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ನಾವು ಹಾರಿಜೆಂಟಲಿ ಅದರ ವ್ಯಾಲ್ಯೂಸ್ ನಾವು ಎಂಟ್ರಿ ಮಾಡಿರ್ತೀವಿ. ಈ ರೀತಿ ಎರಡನೇ ಸ್ಟೆಪ್ ನಲ್ಲಿ ನಾವು ವೇರಿಯಬಲ್ಸ್ ನ ಟೂ ವೇರಿಯಬಲ್ಸ್ ನಿಂದ ಟೇಬಲ್ ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಅಗೇನ್ ಥರ್ಡ್ ಸ್ಟೆಪ್ ನಲ್ಲಿ a tally marks has to be put in the cell where the variable intersect both the class intervals. Again, tally marks na ನಾವು ಡ್ರಾ ಮಾಡಬೇಕಾಗಿರುತ್ತೆ where the variables intersect each other. ನಾವು ಎಲ್ಲಿ ಆ ಎರಡು ವೇರಿಯಬಲ್ಸ್ ಇಂಟರ್ಸೆಕ್ಟ್ ಆಗಿರುತ್ತೋ ಅಲ್ಲಿ ನಾವು ಏನ್ ಮಾಡಿರ್ತೀವಿ, ಆ ಒಂದು ಟೇಬಲ್ ನ ನಾವು ಎಂಟ್ರಿ ಮಾಡಿರ್ತೀವಿ. ಈ ರೀತಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಓಕೆ, ಅಗೇನ್ ಫೋರ್ತ್ ಒನ್, ರಿಪೀಟ್ ದಿ ಪ್ರೊಸೀಜರ್ till the cell where till all the variables exhausted. ಅಂದ್ರೆ ಎಲ್ಲಾ ವೇರಿಯಬಲ್ಸ್ ಕಂಪ್ಲೀಟ್ ಆಗೋವರೆಗೂ ಸಹಿತ ಆ ಪ್ರೊಸೀಜರ್ ನ ನಾವು ಕಂಪ್ಲೀಟ್ ಮಾಡ್ತೀವಿ. ಅಗೇನ್ ಫಿಫ್ತ್ ಒನ್, ಟೋಟಲ್ ದಿ ಟ್ಯಾಲಿ ಮಾರ್ಕ್ಸ್ ಆಫ್ ಕಾಲಮ್ ಅಂಡ್ ಕೀಪ್ at the bottom. Similarly, rows tally marks, total it and keep at the right hand side of the table. ಅಂದ್ರೆ ಟೋಟಲ್ ಟ್ಯಾಲಿ ಮಾರ್ಕ್ಸ್ ನ ನಾವು ರೈಟ್ ಹ್ಯಾಂಡ್ ಸೈಡ್ ಟೇಬಲ್ ನಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಅಗೇನ್ ರೋ ಟೋಟಲ್ ಅಂಡ್ ಕಾಲಮ್ ಟೋಟಲ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗಿವನ್ ಇನ್ ದಿ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರುವಂತಹ ಒಂದು ಟೋಟಲ್ ಅಬ್ಸರ್ವೇಷನ್ಸ್ ಗೆ ಈಕ್ವಲ್ ಆಗಿರಬೇಕು. ಈ ರೀತಿ ನಾವು 5 ಸ್ಟೆಪ್ಸ್ ನಿಂದ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅಗೇನ್ ಲರ್ನಿಂಗ್ ಅಬ್ಜೆಕ್ಟಿವ್ಸ್. The aim of the chapter is to make students to present data in textual and tabular format, including the techniques of creating frequency distribution and working out bivariate distribution table. Here the main aim of this chapter is to make the students present the data in tabular form. Tabular form ನಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಟ್ಯಾಬ್ಯುಲರ್ ಫಾರ್ಮೆಟ್ ನಲ್ಲಿ ಡಾಟಾನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು, ಮತ್ತು ವಾಟ್ ಆರ್ ದಿ ಟೆಕ್ನಿಕ್ಸ್ ಫಾರ್ ಕ್ರಿಯೇಟಿಂಗ್ ಆರ್ ಫಾರ್ ಕನ್ಸ್ಟ್ರಕ್ಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಂದ್ರೆ ನಾವು ಯಾವ ರೀತಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದಾಗ ಒಂದು ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳ್ತೀವಿ, ಕಂಟಿನ್ಯೂಯಸ್ ಸೀರೀಸ್ ಅಂತ ಹೇಳ್ತೀವಿ, ಮತ್ತು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ನಾವು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅಗೇನ್ ವಾಟ್ ಆರ್ ದಿ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ frequency distribution tables and work out the bivariate distribution table. Again, bivariate, it indicates two variables. The table with two variables ಅಂದ್ರೆ ಎರಡು ವೇರಿಯಬಲ್ಸ್ ನಿಂದ ನಾವು ಟೇಬಲ್ ನ ಕ್ಲಾಸಿಫಿಕೇಶನ್ ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾವು ಈ ಚಾಪ್ಟರ್ ನಲ್ಲಿ ನೋಡಬಹುದು. ದಟ್ಸ್ ವೈ ದೀಸ್ ಆರ್ ದಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಚಾಪ್ಟರ್ ನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿರ್ತೀವಿ. ಒಂದು, ಪ್ರೆಸೆಂಟ್ ದಿ ಡಾಟಾ ಇನ್ ಟೆಕ್ಸ್ಟುವಲ್ ಆಸ್ ವೆಲ್ ಆಸ್ ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ಕ್ಲಾಸಿಫಿಕೇಶನ್ ಬೇಸಿಸ್ ನ ಮೇಲೆ ಯಾವ ರೀತಿ ನಾವು ಟ್ಯಾಬ್ಯುಲರ್ ಫಾರ್ಮ್ಯಾಟ್ ನಲ್ಲಿ ಪ್ರಿಪೇರ್ ಮಾಡ್ತೀವಿ. ಅದರ ಜೊತೆಯಲ್ಲಿ ಟೆಕ್ನಿಕ್ಸ್ ಆಫ್
creating frequency distribution. Again, what are the techniques which are involved in construction of frequency distribution table ಅನ್ನೋದನ್ನ ನಾವು ನೋಡಬಹುದು. ಅದರ ಜೊತೆಯಲ್ಲಿ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ನಾವು ಸಹಿತ ನಾವು ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ. ದಟ್ಸ್ ವೈ ದೀಸ್ ಆರ್ ದಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಅಗೇನ್ ಲರ್ನಿಂಗ್ ಔಟ್ಕಮ್ಸ್. After the chapter, the student shall be able to describe and understand the rules and types of classification, frequency, distribution, class interval and its types, basic principles of tabulation and the sorting of data. ಇವನ್ನೆಲ್ಲ ನಾವೇನಂತ ಟ್ರೀಟ್ ಮಾಡಿರ್ತೀವಿ, ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳಿರ್ತೀವಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ ಚಾಪ್ಟರ್, ದ ಸ್ಟೂಡೆಂಟ್ ಶಾಲ್ ಬಿ ಏಬಲ್ ಟು describe and understand what are the rules of classification, again what are the types of classification, again what are the steps involved in construction of frequency distribution, or what are the types of frequency distribution, class interval and its types. Again, what are the types of class interval, or basic principles of tabulation and the sorting of data. These are the elements which are covered under this chapter. The student shall learn after the completion of this particular chapter. ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆದ ನಂತರ ಸ್ಟೂಡೆಂಟ್ಸ್ ಏನನ್ನ ಕಲಿಬಹುದು ಅಂದ್ರೆ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ರೂಲ್ಸ್. ವಾಟ್ ಆರ್ ದಿ ರೂಲ್ಸ್ ಆಫ್ ಕ್ಲಾಸಿಫಿಕೇಶನ್ ಮತ್ತು ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಲ್ಲಿ ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿರ್ತೀವಿ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೋಡಿರ್ತೀವಿ. ಅಗೇನ್ ಕ್ಲಾಸ್ ಇಂಟರ್ವೆಲ್ಸ್ ಅಂದಾಗ, ಕ್ಲಾಸ್ ಇಂಟರ್ವೆಲ್ಸ್ ಅಂಡ್ ಇಟ್ಸ್ ಟೈಪ್. ಕ್ಲಾಸ್ ಇಂಟರ್ವೆಲ್ಸ್ ನಲ್ಲಿ ನಾವು ಟೈಪ್ಸ್ ನ ನೋಡ್ತೀವಿ. ಒಂದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್, ಅಗೇನ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಒಂದಿರುತ್ತೆ, ಓಪನ್ ಎಂಡೆಡ್ ಕ್ಲಾಸ್ ಇಂಟರ್ವೆಲ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದರ ಜೊತೆಯಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಬ್ಯುಲೇಷನ್. ಟ್ಯಾಬ್ಯುಲೇಷನ್ ಪ್ರಿನ್ಸಿಪಲ್ಸ್ ಏನಿದೆ, ವಾಟ್ ಆರ್ ದಿ ಪ್ರಿನ್ಸಿಪಲ್ಸ್ ಫಾರ್ ಪ್ರಿಪರೇಷನ್ ಆಫ್ tables and the sorting of data. These are the learning outcomes of this particular chapter. In session 14, which consists of bivariate frequency distribution table problems. Bivariate frequency distribution table na ಒಂದು ಪ್ರಾಬ್ಲಮ್ಸ್ ನ ನೋಡಿರ್ತೀವಿ. ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದಾಗ, if the data which is classified on the basis of two variables, ಎರಡು ವೇರಿಯೇಬಲ್ಸ್ ನಿಂದ ನಾವೇನಾದ್ರೂ ಡಾಟಾನ ಕ್ಲಾಸಿಫೈ ಮಾಡಿದ್ರೆ ಅಂತ ಒಂದು ಡಿಸ್ಟ್ರಿಬ್ಯೂಷನ್ ಗೆ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ದೇರ್ ಆರ್ 5 steps ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ನಾವು 5 steps ನಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ನಾವು ಫ್ರೇಮ್ ಮಾಡಿರ್ತೀವಿ. ಅಲ್ಲಿ 5 steps ನಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡಿಟರ್ಮೈನ್ ದಿ ಕ್ಲಾಸ್ ಇಂಟರ್ವೆಲ್ ಫಾರ್ ಈಚ್ ಆಫ್ ದಿ ವೇರಿಯಬಲ್. ಪ್ರತಿಯೊಂದು ವೇರಿಯಬಲ್ಗೂ ಸಹಿತ ನಾವು ಕ್ಲಾಸ್ ಇಂಟರ್ವೆಲ್ ನ ಡಿಟರ್ಮೈನ್ ಮಾಡಬೇಕು. ಎರಡನೇದಾಗಿ, ರೈಟ್ ಒನ್ ಆಫ್ ಕ್ಲಾಸ್ ಇಂಟರ್ವೆಲ್ ವರ್ಟಿಕಲಿ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಟೇಬಲ್. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಟೇಬಲ್ ನಾವೇನ್ ಮಾಡಿರ್ತೀವಿ, ವರ್ಟಿಕಲಿ ಅದನ್ನ ಎಂಟ್ರಿ ಮಾಡ್ತೀವಿ. ಮತ್ತು ಅಂಡ್ ಅದರ್ ಎಟ್ ದಿ ಟಾಪ್ ಹಾರಿಜೆಂಟಲಿ, ಇನ್ನೊಂದು ವೇರಿಯಬಲ್ ನ ಟಾಪ್ ನಲ್ಲಿ ಹಾರಿಜೆಂಟಲಿ ನಾವು ಎಂಟ್ರಿ ಮಾಡಿರ್ತೀವಿ. ಅಗೇನ್ ಥರ್ಡ್ ಸ್ಟೆಪ್ ನಲ್ಲಿ ಟ್ಯಾಲಿ ಮಾರ್ಕ್ಸ್ ಹ್ಯಾಸ್ ಟು ಬಿ ಪುಟ್ in the cell where variables intersect in both the classes. ಎರಡು ಕ್ಲಾಸಸ್ ನಲ್ಲಿ ಆ ಒಂದು ವೇರಿಯಬಲ್ ಇಂಟರ್ಸೆಕ್ಟ್ ಆದ್ರೆ ಆ ಸೆಲ್ ನಲ್ಲಿ ಒಂದು ಟ್ಯಾಲಿ ಮಾರ್ಕ್ ನ ನಾವು ಡ್ರಾ ಮಾಡಿರ್ತೀವಿ. ಅಗೇನ್ ರಿಪೀಟ್ ದಿ ಪ್ರೊಸೀಜರ್ ಟಿಲ್ ಟು ಎಕ್ಸಾಸ್ಟ್ ಆಲ್ ದಿ ವೇರಿಯಬಲ್ಸ್ ಆರ್ ಅಬ್ಸರ್ವೇಷನ್. ಫೋರ್ತ್ ಸ್ಟೆಪ್ ನಲ್ಲಿ ಸೇಮ್ ಥರ್ಡ್ ಸ್ಟೆಪ್ ನಲ್ಲಿರುವಂತಹ ಒಂದು ಪ್ರೊಸೀಜರ್ ನ ನಾವು ರಿಪೀಟ್ ಮಾಡಿರ್ತೀವಿ ಅಂಟಿಲ್ ಎಕ್ಸಾಸ್ಟಿಂಗ್ ಆಫ್ ಆಲ್ ದಿ ವೇರಿಯಬಲ್ಸ್ ಇನ್ ದಿ ಪ್ರಾಬ್ಲಮ್ ಆರ್ ಇನ್ ದಿ ಗಿವೆನ್ ಡಾಟಾ. ಕೊಟ್ಟಿರುವಂತಹ ಒಂದು ಡಾಟಾ ನಲ್ಲಿರುವಂತಹ ಎಲ್ಲಾ ವೇರಿಯಬಲ್ಸ್ ಎಕ್ಸಾಸ್ಟ್ ಆಗೋವರೆಗೂ ಸಹಿತ ನಾವು ಕಂಪ್ಲೀಟ್ ಆಗೋವರೆಗೂ ಆ ಸೇಮ್ ಪ್ರೊಸೀಜರ್ ನ ರಿಪೀಟ್ ಮಾಡಿರ್ತೀವಿ. ಅಂಡ್ ಟೋಟಲ್ ದಿ ಟ್ಯಾಲಿ ಮಾರ್ಕ್ಸ್ ಆಫ್ ಕಾಲಮ್ ಅಂಡ್ ಕೀಪ್ ಎಟ್ ದಿ ಬಾಟಮ್. ಎಲ್ಲಾ ಕಾಲಮ್ ನ ಟ್ಯಾಲಿ ಮಾರ್ಕ್ಸ್ ನ ಟೋಟಲ್ ಮಾಡ್ತೀವಿ, ಅದರ ಟೇಬಲ್ ಬಾಟಮ್ ನಲ್ಲಿ ಆ ಟೋಟಲ್ ನ ನಾವು ಎಂಟ್ರಿ ಮಾಡ್ತೀವಿ. ಅದೇ ರೀತಿ ಸಿಮಿಲರ್ಲಿ ರೋ ಟ್ಯಾಲಿ ಮಾರ್ಕ್ಸ್ ಟೋಟಲ್ ಇಟ್ ಅಂಡ್ ಕೀಪ್ ಎಟ್ ದಿ ರೈಟ್ ಸೈಡ್ ಆಫ್ ದಿ ಟೇಬಲ್. ಅಂದ್ರೆ ರೈಟ್ ಸೈಡ್ ಆಫ್ ದಿ ಟೇಬಲ್ ನಾವೇನ್ ಮಾಡ್ಬೇಕಾಗುತ್ತೆ, ಆ ಒಂದು ವ್ಯಾಲ್ಯೂಸ್ ನ ನಾವು ಎಂಟ್ರಿ ಮಾಡ್ತೀವಿ. ಎರಡು ಟೋಟಲ್ ನ ನಾವು ಏನಂತ ಟ್ರೀಟ್ ಮಾಡಿರ್ತೀವಿ, ಟೋಟಲ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗಿವೆನ್ ಇನ್ ದಿ ಪ್ರಾಬ್ಲಮ್. ಪ್ರಾಬ್ಲಮ್ ನಲ್ಲಿ ಕೊಟ್ಟಿರುವಂತಹ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗೆ ಅದು ಈಕ್ವಲ್ ಆಗಿರಬೇಕು. ಏನಿಲ್ಲ ಒಂದು ಎಕ್ಸಾಂಪಲ್ ಇದೆ, ಪ್ರಿಪೇರ್ ಎ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ with regard to marks scored by 20 students in 2 subjects, that is marks in FA, that is financial accounting, and QT, quantitative technique, with class interval 10 class interval ನಿಂದ ನಾವೇನ್ ಮಾಡಬೇಕಾಗಿರುತ್ತೆ, ಇಲ್ಲಿ
ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಲ್ಲಿ 20 ಸ್ಟೂಡೆಂಟ್ಸ್ ನ ಮಾರ್ಕ್ಸ್ ನ ಕೊಟ್ಟಿದ್ದಾನೆ ಇನ್ 2 ಸಬ್ಜೆಕ್ಟ್ಸ್, ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್, ಇನ್ನೊಂದು ಕ್ವಾಂಟಿಟೇಟಿವ್ ಟೆಕ್ನಿಕ್ ನಲ್ಲಿ. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ನ 1 ವೇರಿಯಬಲ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಅಗೇನ್ ಅದೇ ರೀತಿ ಕ್ವಾಂಟಿಟೇಟಿವ್ ಟೆಕ್ನಿಕ್ ನ 2nd ವೇರಿಯಬಲ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಅಂಡ್ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲಿ ಸ್ಟೂಡೆಂಟ್ಸ್, ಫಸ್ಟ್ ಸ್ಟೂಡೆಂಟ್ 36 ಅಗೇನ್ 57 ಮಾರ್ಕ್ಸ್ ನ ಕ್ಯೂಟಿ ನಲ್ಲಿ ಸ್ಕೋರ್ ಮಾಡಿದ್ದಾನೆ. ಸೆಕೆಂಡ್ ಸ್ಟೂಡೆಂಟ್ ಬಂದ್ಬಿಟ್ಟು 29 43 31 41 19 31 41 61 46 63 28 19 37 53 53 75 39 61 41 61 39 57 36 53 36 49 71 81 18 19 43 59 47 66 36 49 36 51. Okay, these are the marks scored by 20 students in 2 subjects. 2 ಸಬ್ಜೆಕ್ಟ್ ನಲ್ಲಿ ಆ ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ತಾರೆ. ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲಿ, ಇನ್ನೊಂದು ಕ್ವಾಂಟಿಟೇಟಿವ್ ಟೆಕ್ನಿಕ್ ನಲ್ಲಿ. ಈ ರೀತಿ 20 ಸ್ಟೂಡೆಂಟ್ ಮಾರ್ಕ್ಸ್ ನ ಅವರು ಪ್ರೊವೈಡ್ ಮಾಡಿದ್ದಾರೆ. ಬೇಸ್ಡ್ ಆನ್ ದಿಸ್ ವಿ ನೀಡ್ ಟು ಕನ್ಸ್ಟ್ರಕ್ಟ್ ದಿ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನಲ್ಲಿ ನಾವು ದೇರ್ ಆರ್ 5 ಸ್ಟೆಪ್ಸ್ ಫಾರ್ ಪ್ರಿಪರೇಷನ್. ಫಸ್ಟ್ ಸ್ಟೆಪ್ ನಲ್ಲಿ ಬಂದ್ಬಿಟ್ಟು ಡಿಸೈಡಿಂಗ್ ದಿ ಕ್ಲಾಸ್ ಇಂಟರ್ವೆಲ್. ಕ್ಲಾಸ್ ಇಂಟರ್ವೆಲ್ ನ ನಾವು ಡಿಸೈಡ್ ಮಾಡಬೇಕು ಫಾರ್ ಬೋತ್ ದಿ ವೇರಿಯಬಲ್ಸ್. 2 ವೇರಿಯಬಲ್ಸ್ ನಾವು ಕ್ಲಾಸ್ ಇಂಟರ್ವೆಲ್ಸ್ ನ ನಾವು ಐಡೆಂಟಿಫೈ ಮಾಡ್ತೀವಿ, ವಿಚ್ ಇಸ್ ಬೇಸ್ಡ್ ಆನ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಗಿವೆನ್ ಇನ್ ದಿ ಸೀರೀಸ್ ಆರ್ ಗಿವೆನ್ ಇನ್ ದಿ ಪ್ರಾಬ್ಲಮ್. ಅಲ್ಲಿ ನಾವು ಫಸ್ಟ್ ವೇರಿಯಬಲ್ ನಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನೋಡಬೇಕು. ಅದೇ ರೀತಿ ಸೆಕೆಂಡ್ ವೇರಿಯಬಲ್ ನಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಿ ನಾವು ಕ್ಲಾಸ್ ಇಂಟರ್ವೆಲ್ ನ ಫಾರ್ಮ್ ಮಾಡ್ತೀವಿ. ಅದರ ಕ್ಲಾಸ್ ವಿಡ್ತ್ ಬಂದ್ಬಿಟ್ಟು 10 ಅಂತ ಹೇಳಿದಾನೆ. ಈ ಬೇಸಿಸ್ ನ ಮೇಲೆ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅಗೇನ್ ಸೆಕೆಂಡ್ ಸ್ಟೆಪ್ ನಲ್ಲಿ ಬಂದ್ಬಿಟ್ಟು ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕ್ವಾಂಟಿಟೇಟಿವ್ ಟೆಕ್ನಿಕ್ ನ ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಒಂದನ್ನ ವರ್ಟಿಕಲಿ ತಗೊಂಡಿರ್ತೀವಿ, ಇನ್ನೊಂದನ್ನ ಹಾರಿಜೆಂಟಲಿ ತಗೊಂಡಿರ್ತೀವಿ. ಲೆಫ್ಟ್ ಸೈಡ್ ವರ್ಟಿಕಲಿ ಎಂಟ್ರಿ ಮಾಡ್ತೀವಿ, ಅಗೇನ್ ಟಾಪ್ ಆಫ್ ದಿ ಟೇಬಲ್ ಏನ್ ಮಾಡಿರ್ತೀವಿ ಹಾರಿಜೆಂಟಲಿ ನಾವು ಎಂಟ್ರಿ ಮಾಡಿರ್ತೀವಿ. ಅಗೇನ್ ಥರ್ಡ್ ಸ್ಟೆಪ್ ನಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಅಂದ್ರೆ 2 ವೇರಿಯಬಲ್ಸ್ ನ ಇಂಟರ್ಸೆಕ್ಷನ್ ಪಾಯಿಂಟ್ ನಲ್ಲಿ ನಾವು ಟ್ಯಾಲಿ ಮಾರ್ಕ್ಸ್ ನಾವು ಎಂಟ್ರಿ ಮಾಡಿರ್ತೀವಿ. ಅಗೇನ್ ಸೇಮ್ ಪ್ರೊಸೀಜರ್ ವಿಚ್ ಇಸ್ ಕಂಟಿನ್ಯೂಡ್ ಇನ್ 4th ಸ್ಟೆಪ್ ಅಂಟಿಲ್ ಆಲ್ ದಿ ವೇರಿಯಬಲ್ಸ್ ಎಕ್ಸಾಸ್ಟ್ ಆಗೋವರೆಗೂ ಸಹಿತ ನಾವು ಆ ಸೇಮ್ ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ. ಅಗೇನ್ 5th ಸ್ಟೆಪ್ ನಲ್ಲಿ ಟೋಟಲ್ಸ್ ನ ಕೌಂಟ್, ರೋ ಟೋಟಲ್ ನ ಮತ್ತು ಕಾಲಮ್ ಟೋಟಲ್ ನ ಕೌಂಟ್ ಮಾಡ್ತೀವಿ, ವಿಚ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ವಿಚ್ ಆರ್ ಗಿವೆನ್ ಇನ್ ದಿ ಪ್ರಾಬ್ಲಮ್. ನಮಗೆ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರುವಂತ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗೆ ಅದು ಈಕ್ವಲ್ ಆಗಿರಬೇಕು. ಇಲ್ಲಿ ನಮಗೆ ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟಿದೆ 20 ಸ್ಟೂಡೆಂಟ್ಸ್ ಅಂತ ಹೇಳಿದಾನೆ. ಆ 20 ಸ್ಟೂಡೆಂಟ್ಸ್ ನ ನಾವು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗಿವೆನ್ ಇನ್ ದಿ ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ಒಂದು ಕ್ವಾಂಟಿಟೇಟಿವ್ ಟೆಕ್ನಿಕ್ 1 ನ ರೆಪ್ರೆಸೆಂಟ್ ಮಾಡಿದೀವಿ. ಅಗೇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಇಲ್ಲಿ ನಮಗೇನ್ರಿ ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ 15 to 25 ನಲ್ಲಿ ಮಿನಿಮಮ್ ವ್ಯಾಲ್ಯೂ ಕವರ್ ಆಗಿರುತ್ತೆ. ಇಲ್ಲಿ 75 to 85 ನಲ್ಲಿ ನಮ್ಮ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕವರ್ ಆಗಿರುತ್ತೆ. ಯಾವುದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ನ ಮಾರ್ಕ್ಸ್ ನಲ್ಲಿ. ಅದೇ ರೀತಿ ಬೈವೇರಿಯೇಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲಿ 15 to 25 ನಲ್ಲಿ ಮಿನಿಮಮ್ ವ್ಯಾಲ್ಯೂ ಕವರ್ ಆಗಿರುತ್ತೆ. ಅಗೇನ್ 60 to 75 ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕವರ್ ಆಗಿರುತ್ತೆ. ಈ ರೀತಿ ಡಾಟಾನ ನಾವು ಒಂದು ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ಮೆನ್ಷನ್ ಮಾಡ್ತೀವಿ. ಈಗ 15 to 24 ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಗೇನ್ 15 to 24, 25 to 34, 35 to 44, 45 to 54, 55 to 64, 65 to 74. ಇಲ್ಲಿ 15 to 24, 25 to 34, 35 to 44, 45 to 54, 55 to 64, 65 to 74, 75 to 84. ಈ ವ್ಯಾಲ್ಯೂಸ್ ನಾವು ಈ ಒಂದು ಟ್ಯಾಬ್ಯುಲರ್ ಫಾರ್ಮ್ಯಾಟ್ ನಲ್ಲಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ. ಈಗ ನಮಗೇನ್ರಿ ಕ್ಯೂಟಿ 15 to 25, ಅಗೇನ್ ಫೈನಾನ್ಷಿಯಲ್ ಅಕೌಂಟಿಂಗ್ 15 to 25 ಮಾರ್ಕ್ಸ್ ಎಷ್ಟು ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಏನಿರ್ಬೇಕ್ರಿ ರೇಂಜ್ ಏನಿರಬೇಕು, ಕ್ಯೂಟಿ ನಲ್ಲಿ 15 to 24 ಇರಬೇಕು. ಇಲ್ಲಿನೂ 15 to 24 ಮಾರ್ಕ್ಸ್ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ.
ಇಲ್ಲಿ 18 ಮತ್ತು 19 ವಿಚ್ ಲೈಸ್ ಇನ್ ಬಿಟ್ವೀನ್ 15 to 25, ಅಗೇನ್ 15 to 25. ಫೈನಾನ್ಷಿಯಲ್ ಕ್ವಾಂಟಿಟೇಟಿವ್ ಟೆಕ್ನಿಕ್ ನಲ್ಲಿ 15 to 25 ರೇಂಜ್ ನಲ್ಲಿ ಅದು ಕವರ್ ಆಗಿರುತ್ತೆ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲಿ ಸಹಿತ 15 to 25 ರೇಂಜ್ ನಲ್ಲಿ 18 ವಿಚ್ ಲೈಸ್ ಇನ್ ಬಿಟ್ವೀನ್ 15 to 25, ಅಗೇನ್ 19 ವಿಚ್ ಇಸ್ ಆಲ್ಸೋ ಲೈಸ್ ಇನ್ ಬಿಟ್ವೀನ್ 15 to 25. ಓನ್ಲಿ ಒಂದು ವ್ಯಾಲ್ಯೂ ಮಾತ್ರ ಇಂಟರ್ಸೆಕ್ಟ್ ಆಗ್ತಾ ಇದೆ, ಅದಕ್ಕೆ ನಾವು ಏನ್ ಮಾಡಿದೀವಿ, ಒಂದು ಟ್ಯಾಲಿ ಮಾರ್ಕ್ ನಿಂದ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಅದೇ ರೀತಿ 15 to 25 ಇಲ್ಲಿ ನಾವು 25 to 35 ನ ನಾವು ಕನ್ಸಿಡರ್ ಮಾಡ್ತೀವಿ. ಈ ಬೇಸಿಸ್ ನ ಮೇಲೆ 15 to 25, 25 to 35 ಎಷ್ಟು ವೇರಿಯಬಲ್ಸ್ ಇದೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಬೇಕು. 15 to 25, ಅಗೇನ್ 25 to 35, 28 and 19. 28 which comes 28 and 19 which is included in this class interval 25 to 35, again 15 to 25. ಒಂದು ಟ್ಯಾಲಿ ಮಾರ್ಕ್ ನ ನಾವು ಡ್ರಾ ಮಾಡ್ತಿದೀವಿ. ಅಗೇನ್ 15 to 25, 35 to 45 ಯಾವುದೇ ಒಂದು ವೇರಿಯಬಲ್ಸ್ ಇಂಟರ್ಸೆಕ್ಷನ್ ವೇರಿಯಬಲ್ಸ್ ಇಲ್ಲ, ಇಂಟರ್ಸೆಕ್ಟೆಡ್ ವೇರಿಯಬಲ್ಸ್ ಇಲ್ಲ. 15 to 25, 45 to 35 ನಲ್ಲೂ ಇಲ್ಲ. ಅದೇ ರೀತಿ 15 to 25, 55 to 65, 65 to 75 ಇವೆಲ್ಲ ನಿಲ್ ಅಂತ ತೋರಿಸಿರ್ತೀವಿ. ಅಗೇನ್ ಇದರ ಟೋಟಲ್ ಬಂದ್ಬಿಟ್ಟು 1 plus 1, ಟೋಟಲ್ ಫ್ರೀಕ್ವೆನ್ಸಿ ಇಸ್ 2 ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. 15 to 25 ನ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 2 ಅಂತ ಟ್ರೀಟ್ ಮಾಡ್ತೀವಿ. ಅದೇ ರೀತಿ 25 to 35, 25 to 35 ನೋಡ್ತೀವಿ. ಅಗೇನ್ 15 to 25 to 35, 15 to 25, 25 to 35, 35 to 45, 45 to 55, 55 to 65, 65 to 75. ಈ ರೀತಿ ನಾವೇನ್ರಿ ಸೆಕೆಂಡ್ ವೇರಿಯಬಲ್ ನಿಂದ, ಸೆಕೆಂಡ್ ಕ್ಲಾಸ್ ನಿಂದ ನಾವು ಎಲ್ಲ ಫೈನಾನ್ಷಿಯಲ್ ಅಕೌಂಟಿಂಗ್ ನ ಸರ್ಚ್ ಮಾಡ್ತಾ ಬಂದಿರ್ತೀವಿ. 1931 ಇಲ್ಲಿ 19 ವಿಚ್ ಲೈಸ್ ಇನ್ ಬಿಟ್ವೀನ್ 15 to 25, 31 which lies in between 25 to 35. ಇಲ್ಲಿ 15 to 25 ಇದೆ. ಅಗೇನ್ ಇಲ್ಲಿ 25 to 35 ಇದೆ. ಇದು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಹೇಳಿರ್ತೀವಿ. ಇಲ್ಲಿ 1 ಟ್ಯಾಲಿ ಮಾರ್ಕ್ ನ ಅಗೇನ್ 25 to 35, 25 to 35 ಯಾವುದೇ ರೀತಿಯಾದಂತಹ ಒಂದು ಇಂಟರ್ಸೆಕ್ಟೆಡ್ ವೇರಿಯಬಲ್ಸ್ ಇಲ್ಲ, ನಿಲ್ ಅಂತ ತೋರಿಸಿದ್ವಿ. ಅದೇ ರೀತಿ 35 to 45 ನಿಲ್, 45 to 55 ನಿಲ್, 55 to 65 ನಿಲ್, 65 to 75 ನಿಲ್. ಟೋಟಲ್ ಫ್ರೀಕ್ವೆನ್ಸೀಸ್ 1. ಆ ಒಂದು ಕ್ಲಾಸ್ ನ ಟೋಟಲ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 1 ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದೇ ರೀತಿ 35 to 45 ಯಾವುದೇ ರೀತಿ ಇಂಟರ್ಸೆಪ್ಷನ್ ಪಾಯಿಂಟ್ಸ್ ಇಲ್ಲ, ಅದಕ್ಕೆ ಅದನ್ನು ನಿಲ್ ಅಂತ ಹೇಳಿದ್ವಿ. 35 to 45, 35 to 45, again 25 to 35, 31 and 41 which lies in between. Okay, that intersection point, ಆ intersection point ನಲ್ಲಿ 31 ಮತ್ತು 41 ಇರುತ್ತೆ. ಅದೇ ರೀತಿ 29, 43, 31 and 41 ಈ ರೀತಿ ಎರಡು ವೇರಿಯಬಲ್ಸ್ ಇಂಟರ್ಸೆಕ್ಟ್ ಆಗಿರ್ತವೆ. ಅದಕ್ಕೆ ಎರಡನ್ನ ಮೆನ್ಷನ್ ಮಾಡಿದ್ವಿ, ರೋಮನ್ 1 and 2. ಏನ್ ಇಲ್ಲಿ 35 to 45 ನಿಲ್ಲಿದೆ, 45 to 55, 55 to 65, 65 to 75 ಇವೆಲ್ಲ ಏನಿದಾವ್ರೆ ನಿಲ್ಲಿದೆ, ಇಂಟರ್ಸೆಕ್ಷನ್ ಪಾಯಿಂಟ್ಸ್ ನಿಲ್ಲಿದೆ. ಅದಕ್ಕೆ ಟೋಟಲ್ ಏನಾಗಿರುತ್ತೆ, ಈ ಒಂದು ಕ್ಲಾಸ್ ನ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 2, 1 plus 1 2. ಅಗೇನ್ 45 to 55, 55 to 25 intersection point nil, 45 to 55, 25 to 35 intersection point nil. Again 45 to 55, 35 to 45 class interval ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. Again 37, 53, 36, 53, 36, 49, 36, 49, 36, 51. Okay, these are the intersection points. Total ಬಂದ್ಬಿಟ್ಟು 5 ಇದಾವೆ. ಈ 5 ನ ನಾವು 5 ಟ್ಯಾಲಿ ಮಾರ್ಕ್ಸ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. 1, 2, 3, 4, 5 ಇದರ ಟೋಟಲ್ ಬಂದ್ಬಿಟ್ಟು 5. ಅಗೇನ್ 45 to 55 ನಿಲ್ಲಿದೆ, 55 to 65 ನಿಲ್ಲಿದೆ, 65 to 75 ಯಾವುದೇ ಇಂಟರ್ಸೆಕ್ಷನ್ ಪಾಯಿಂಟ್ ಇಲ್ಲ. ಇದರ ಟೋಟಲ್ ಬಂದ್ಬಿಟ್ಟು 5 ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಅದೇ ರೀತಿ
55 to 65, 15 to 25 nil, 55 to 65 ನಿಂದ 20 to 35 nil, ಅಗೇನ್ 55 to 65, 35 to 45 ನ ನಾವು ಕನ್ಸಿಡರ್ ಮಾಡ್ತೀವಿ. ಇದ್ರೆ ಎಷ್ಟು ವೇರಿಯೇಬಲ್ಸ್ ಇದಾವೆ ಅನ್ನೋದನ್ನ ನೋಡೋಣ. 36 to 57 which lies in between that classes. Next 41 to 61 which lies in between that class. Again 39 to 61, 41 to 61, 39 to 57, again 43 to 59 which lies in between those class intervals. ಆ ಕ್ಲಾಸ್ ಇಂಟರ್ವಲ್ಸ್ ನಲ್ಲಿ ಈ ವೇರಿಯೇಬಲ್ಸ್ ಕವರ್ ಆಗಿರ್ತವೆ. ಟೋಟಲ್ 6 ವೇರಿಯೇಬಲ್ಸ್ ಇದಾವೆ. ನಾವು 6 ಟ್ಯಾಲಿ ಮಾರ್ಕ್ಸ್ ನಾವು ಡ್ರಾ ಮಾಡಿದೀವಿ. 1 2 3 4 5 6 ಟೋಟಲ್ 6 ಟ್ಯಾಲಿ ಮಾರ್ಕ್ಸ್. ಅಗೇನ್ 55 to 65, 55 to 65 ಮತ್ತು 45 to 55 ಇಂಟರ್ಸೆಕ್ಷನ್ ಪಾಯಿಂಟ್ ನ ನೋಡ್ತೀವಿ. (46 to 63) which lies in between those classes. ಆ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲಿ 46 ಏನಾಗಿರುತ್ತೆ ಆ ಒಂದು ಕ್ಲಾಸ್ ಇಂಟರ್ವಲ್ ರೇಂಜ್ ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. QT ನಲ್ಲಿ 63 ಆ ಒಂದು ಪರ್ಟಿಕ್ಯುಲರ್ ಕ್ಲಾಸ್. 55 to 65 ಕ್ಲಾಸ್ ಇಂಟರ್ವೆಲ್ ನಲ್ಲಿ, ಇದು 45 to 55 ಕ್ಲಾಸ್ ಇಂಟರ್ವೆಲ್ ನಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ. ಅದಕ್ಕೆ 1 ವೇರಿಯೇಬಲ್. ಟೋಟಲ್ ಇವೆರಡು ನಿಲ್ಲಿದೆ. 55 to 65 ಯಾವುದೇ ಇಂಟರ್ಸೆಕ್ಟ್ ವ್ಯಾಲ್ಯೂ ಇಲ್ಲ. 65 to 75 ಯಾವುದೇ ಇಂಟರ್ಸೆಕ್ಷನ್ ವ್ಯಾಲ್ಯೂ ಇಲ್ಲ. ಟೋಟಲ್ ಈ ಒಂದು 6 plus 1 ಟೋಟಲ್ ಈಸ್ 7. ಆ ಒಂದು ಕ್ಲಾಸ್ ನ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 7 ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದೇ ರೀತಿ 65 to 75, 15 to 25 nil, 25 to 35 nil, 35 to 45 nil, 45 to 55, 65 to 75, 45 to 55. That is 47 and 66 which lies in between those class intervals. ಆ ಒಂದು ಕ್ಲಾಸ್ ಇಂಟರ್ವಲ್ ನಲ್ಲಿ ಇವೆರಡು ಇನ್ಕ್ಲೂಡ್ ಆಗಿರುತ್ತೆ. ಇದರ ಇಂಟರ್ಸೆಕ್ಷನ್ ಏನಾಗಿರುತ್ತೆ 47 and 66. ಇದಕ್ಕೆ 1 ವೇರಿಯೇಬಲ್ ಅಂತ ತೋರಿಸಿರ್ತೀವಿ. ಅದರ ಟೋಟಲ್ ಬಂದ್ಬಿಟ್ಟು 1 ಅಂತ ಹೇಳ್ತೀವಿ. ಟೋಟಲ್ ಫ್ರೀಕ್ವೆನ್ಸಿ ಆಫ್ ದಟ್ ಕ್ಲಾಸ್ ಇಸ್ 1. ಅದೇ ರೀತಿ 75 to 85 ಇವೆಲ್ಲ ನಿಲ್ಲಿದೆ. 45 to 55 ರೇಂಜ್ ನಲ್ಲಿ ವೇರಿಯೇಬಲ್ ಇದೆ. ಅದನ್ನೊಂದು ಕನ್ಸಿಡರ್ ಮಾಡಿ. Is 53 and 75. 53 to 75 ಆ ರೇಂಜ್ ನಲ್ಲಿದೆ. 1 ನ ರೆಪ್ರೆಸೆಂಟ್ ಮಾಡಿದೀವಿ. ನೆಕ್ಸ್ಟ್ ನಿಲ್ಲಿದೆ 65 to 75 ಒಂದು ನೋಡ್ತೀವಿ. 71 and 81 1 ವೇರಿಯೇಬಲ್ ಇದೆ. ಟೋಟಲ್ ಬಂದ್ಬಿಟ್ಟು 1 plus 1. 2 is the frequency of that particular class. 2 is the frequency of 15 to 25. Again 1 is the frequency of 25 to 35. 2 is the frequency of 35 to 45. 5 is the frequency of 45 to 55. 7 is the frequency of 55 to 65. 1 is the frequency of 65 to 75. 2 is the frequency of 75 to 85. Again 2 is the frequency for 15 to 25. 3 is the frequency for 25 to 35. 11 is the frequency for 35 to 45. Again 3 is the frequency for 45 to 55. Again nil. 1 is the frequency for 65 to 75. Therefore total is 20. 2 plus 1 3, 3 plus 2 5, plus 5 10, 10 plus 7 17, 17 plus 1 18, 18 plus 2 20. Similarly 2 plus 3 5, 5 plus 11 16, 16 plus 3 19, 19 plus 1 20. Total frequency bivariate frequency distribution table na total frequency ಬಂದ್ಬಿಟ್ಟು 20 ಅಂತ ಹೇಳ್ತೀವಿ. This 20 must be equal to number of observations given in the problem. ಪ್ರಾಬ್ಲಮ್ ನಲ್ಲಿ ಕೊಟ್ಟಿರುವಂತ ಒಂದು ಅಬ್ಸರ್ವೇಷನ್ಸ್ ಈಕ್ವಲ್ ಆಗಿರಬೇಕು. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಏನಿದೆ ಇಲ್ಲಿ 20 ಅಂತ ಹೇಳಿರ್ತೀವಿ. ದಿಸ್ ಇಸ್ ರಿಲೇಟಿಂಗ್ ಟು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಈ ರೀತಿ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ನೋಡ್ತೀವಿ. ಇದೇ ರೀತಿ ಎಕ್ಸಾಂಪಲ್ 2 ಒಂದು ನೋಡೋಣ. Prepare a bivariate frequency distribution table with regard to
The ages of 22 husbands and wives are given below, taking class interval for both ages 20 to 25, 25 to 30, 30 to 35, etc. Age of husbands as X and age of wives as Y. X ಮತ್ತು Y ಅಂತ ನಾವು ಟ್ರೀಟ್ ಮಾಡ್ತೀವಿ. ಏಜ್ ಆಫ್ ಹಸ್ಬೆಂಡ್ ನ ಆಸ್ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಏಜ್ ಆಫ್ ವೈಫ್ಸ್ ನ ಆಸ್ ವೈ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ ಮತ್ತು ವೈ. 29 ಏಜ್ ಆಫ್ ಹಸ್ಬೆಂಡ್ ಇದ್ರೆ 24 ಏಜ್ ಆಫ್ ವೈಫ್ ಹಾಗಿದೆ ರೀತಿ 38, 35, 43, 40, 26, 27, 30, 26, 47, 46, 38, 36, 36, 36, 24, 23, 42, 40, 43, 33, 28, 25, 40, 35, 24, 21, 34, 32, 37, 30, 33, 36, 23, 24, 30, 28, 39, 35, 49, 48, 36, 20 ಈ ರೀತಿ 22 ವೇರಿಯಬಲ್ಸ್ ನ ಅಬ್ಸರ್ವೇಷನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ ಈಚ್ ವೇರಿಯಬಲ್ ಇಟ್ ಈಸ್ ಎಕ್ಸ್ ಈಸ್ ದಿ ಒನ್ ವೇರಿಯಬಲ್, ಅಗೇನ್ ವೈ ಈಸ್ ಅನದರ್ ವೇರಿಯಬಲ್. ಇಲ್ಲಿ ಎರಡು ವೇರಿಯಬಲ್ಸ್ ನಿಂದ ನಾವು ಪ್ರಾಬ್ಲಮ್ ನ ನಾವು ಕಂಪ್ಯೂಟ್ ಮಾಡ್ತೀವಿ. ಒಂದು ಎಕ್ಸ್ ಅಂತ ಹೇಳ್ತೀವಿ, ಇನ್ನೊಂದನ್ನ ವೈ ಅಂತ ಹೇಳಿರ್ತೀವಿ. ಇಲ್ಲಿ ನಾವು ಕ್ಲಾಸ್ ಇಂಟರ್ವೆಲ್ ನ ಫ್ರೇಮ್ ಮಾಡಿದೀವಿ, ಅವನೇ ಪ್ರೊವೈಡ್ ಮಾಡಿದಾನೆ. 20 to 25, 25 to 30, 30 to 35, 35 to 40, 40 to 45, 45 to 50 in total. Also similarly 20 to 25, 25 to 30, 30 to 35, 35 to 40, 40 to 45, 45 to 50 total. ಅಂದ್ರೆ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಈ ಒಂದು 20 to 25 ನಲ್ಲಿ ಕವರ್ ಆಗಿರುತ್ತೆ. ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು 45 to 50 ನಲ್ಲಿ. ಸಿಮಿಲರ್ಲಿ 20 to 25 ವಿಚ್ ಕವರ್ಸ್ ಮಿನಿಮಮ್ ವ್ಯಾಲ್ಯೂ, 45 to 50 ವಿಚ್ ಕವರ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕವರ್ ಆಗಿರುತ್ತೆ. ಈಗ ನಾವು 20 to 25 ನಿಂದ ಈ ಒಂದು ಸೀರೀಸ್ ನಲ್ಲಿ ಈ ಒಂದು ರೋಲ್ ನಲ್ಲಿ ಇರುವಂತಹ ವ್ಯಾಲ್ಯೂಸ್ ನ ನಾವು ಕನ್ಸಿಡರ್ ಮಾಡ್ತೀವಿ. 20 to 25 ರೋ ನಲ್ಲಿ ನಾವು ಫಸ್ಟ್ ವ್ಯಾಲ್ಯೂಸ್ ನ ನೋಡೋಣ. 20 to 25 ಅಂಡ್ 20 to 25 ಎಕ್ಸ್ ಮತ್ತು ವೈ ನಲ್ಲಿ ರಿಲೇಷನ್ಸ್ ನ ಫಸ್ಟ್ 20 to 25, 25 to 25 again 20 to 25 in x and y. ಇಲ್ಲಿ 20 to 25 ಯಾವ ರೇಂಜ್ ನಲ್ಲಿ ಇದಾವೆ, ಯಾವ ವೇರಿಯಬಲ್ಸ್ ಇದಾವೆ? 24 and 23 which lies in between 20 to 25 and 20 to 25. 24 which lies in between 20 to 25, 23 which lies in between 20 to 25. Sorry, the ರೀತಿ next 24 and 21. 24 which lies in between 20 to 25, 21 which lies in between 20 to 25. Next 23, 24. 23 which lies in between 20 to 25, again 24 which lies in between 20 to 25. ಈ ರೀತಿ ನಮಗೆ ಎಷ್ಟು ವೇರಿಯಬಲ್ಸ್ ಇದಾವೆ? 3 ವೇರಿಯಬಲ್ಸ್ ಇದಾವೆ. 3 ಟ್ಯಾಲಿ ಮಾರ್ಕ್ಸ್ ನಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. 1, 2, 3. ನೆಕ್ಸ್ಟ್ 20 to 25, 25 to 30. 20 to 25, 25 to 30 ನ ನಾವು ಅಬ್ಸರ್ವ್ ಮಾಡ್ತೀವಿ. ಏನು 29 and 24. 29 which lies in between 25 to 30, again 24 which lies in between 20 to 25. Only one variable ಮಾತ್ರ ಇದೆ. one variable ನ ನಾವು represent ಮಾಡಿದೀವಿ with one tally mark. Again 25 to 25, 30 to 30 nil ಇದೆ. Again 20 to 25, 35 to 40. and 20 which lies in between
36 which lies in between 35 to 40, 20 which lies in between 20 to 25. Okay, ಒಂದು ವೇರಿಯಬಲ್ ನ ನಾವು ಒಂದು ಟ್ಯಾಲಿ ಮಾರ್ಕ್ ನ ಡ್ರಾ ಮಾಡಿರ್ತೀವಿ. ಓಕೆ, therefore 40 to 45 ನಿಲ್ಲಿದೆ, 45 to 50 ಯಾವುದೇ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಇಲ್ಲ. therefore total is 5. 3 plus 1 4, 4 plus 1 5. Total frequency of that class is 5. Similarly 25 to 30, 20 to 25 nil, 25 to 30, 25 to 30. 26, 27, 28 and 25. Okay, these are the two variables which intersect each other. Two variables ನಾವು ತಗೊಂಡಿರ್ತೀವಿ, 1 2 ಟ್ಯಾಲಿ ಮಾರ್ಕ್ಸ್ ನಿಂದ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ಅದೇ ರೀತಿ 25 to 30, 30 to 35. Thirty 26, 30 28. Two variables ಕವರ್ ಆಗಿರುತ್ತೆ, 1 2. Total frequency is 4. Clearly 30 to 35 nil, again 30 to 35, 25 to 30 nil, and 30 to 35, 30 to 35. and 35. 34 which lies in between 30 to 35, 32 which lies in between 30 to 35. Only one variable. Okay, one anta mention ಮಾಡಿದ್ವಿ. Next 35 to 30 to 35, 35 to 40. 30 to 35, 35 to 40. (37) and 30. Only one variable. One variable, one tally mark na represent ಮಾಡಿದ್ವಿ. 30 to 35, 40 to 45, 43 and 33. Only one variable. ಒಂದು ವೇರಿಯಬಲ್ ನಂದ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ಟೋಟಲ್ ಬಂದ್ಬಿಟ್ಟು 3 ಅಂತ ತಗೊಂಡಿರ್ತೀವಿ. Next 35 to 40, 20 to 25 nil, again 25 to 30 nil, again 35 to 40, 35 to 35. (33) and 36. 33 which lies in between 33 which lies in between 30 and 35. 36 which lies in between 35 to 40. Only one variable, ಒಂದು ಟ್ಯಾಲಿ ಮಾರ್ಕ್ ನಿಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಇಲ್ಲಿ 35 to 40, in 35 to 40 ನಲ್ಲಿ ಯಾವ ವೇರಿಯಬಲ್ಸ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡೋಣ. It is 38 to 35, 38 35, 38 36, 36 36, 39 35. ಟೋಟಲ್ 4 ವೇರಿಯಬಲ್ಸ್ ಇದಾವೆ. 4 ವೇರಿಯಬಲ್ಸ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ. 1 2 3 4 ಟ್ಯಾಲಿ ಮಾರ್ಕ್ಸ್ ನ. ಅದೇ ರೀತಿ 35 to 40, 40 to 45. to 35. Only one variable. Total 1 plus 4 5, 5 plus 1 6 is the class interval of that frequency of that particular class interval. Again 40 to 45, 20 to 25 nil, 25 to 30 nil, again 30 to 35 nil, again 35 to 40 nil, and 40 to 45, 40 to 45, 40 to 45. 43 to 40 which comes under those particular class intervals. Again 42 to
40 which comes under that particular class intervals. 2, 1 plus 1, 2. And similarly 45 to 50, nil, 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 again 45 to 50. 45 to 50. In 47, 46, 49, 48. 2 variables, total 2. 2 is the frequency of that particular class interval. Again 5 is the frequency for 20 to 25. 4 is the frequency of 25 to 30. 3 is the frequency of 30 to 35. 6 is the frequency of 35 to 40. 2 is the frequency of 40 to 45. 2 is the frequency of 45 to 50. 3 is the frequency of 20 to 25. Again 3 is the frequency of 25 to 30. 3 is the frequency of 30 to 35. Here 6 is the frequency for 35 to 40. 4 is the frequency of 40 to 45. Again 2 is the frequency of 45 to 50. Total 22. Okay, this 22 which must be equal to total number of given observations. ಕೊಟ್ಟಿರುವಂತ observations ಗೆ equal ಆಗಿರಬೇಕು. ಕೊಟ್ಟಿರುವಂತ observations ಬಂದ್ಬಿಟ್ಟು 22 ಇದೆ. Then summary of this session is bivariate frequency distribution table. ಇಲ್ಲಿವರೆಗೂ ನಾವು ಎರಡು ಪ್ರಾಬ್ಲಮ್ಸ್ ಅನ್ನು ನೋಡಿದೀವಿ. Okay, ಇಲ್ಲಿ bivariate distribution is nothing but in case of bivariate distribution we are considering two variables. If we are classifying data on the basis of two variables, that classification is treated as the bivariate frequency distribution. There are 5 steps for construction of bivariate frequency distribution table. First, determination of determining the class interval for each of the variable, and in second stage draw table with horizontal and vertical columns. One variable represent with horizontally and another one is represented as vertical values. And in third stage we need to draw the tally marks against the intersect value of two variables, and repeated the same procedure in fourth step up to or until all the values are exhausted. And in fifth step we need to total row as well as column totals. Again the row and column total must be equal. Again the grand total must be equal to total number of observations given in the problem. In multiple choice questions relating to this chapter, a grouping of data into mutually exclusive classes showing the number of observations in each class is: option A, frequency polygon; option B, relative frequency; option C, frequency distribution; option D, cumulative frequency. And second question, the class frequency is divided by the total number of observations is called: option A, percentage frequency; option B, relative frequency; option C, cumulative frequency; option D, bivariate frequency. And third question, the following frequency distribution classes and frequency: 10 to 22, 20 to 34 frequency, 30 to 46, 40 to 54, 50 to 62 is classified as: option A, exclusive classification; option B, inclusive classification; option C, geographical classification; option D, two-way classification. Next, fourth question, the following frequency distribution classes: 0 to 42, 5 to 93, 10 to 14, 7, 15 to 19, 5, 20 to 24, 3 is classified as: option A, multiple classification; option B, qualitative classification; option C, inclusive classification; option D, exclusive classification. Again, fifth question, the following frequency distribution classes frequency: less than 2, 2, less than 4, 6, less than 6, 16, less than 8, 19 frequency is classified as: option A, inclusive classification; option B, exclusive classification; option C, discrete classification; option D, cross classification. Again, answers for multiple choice question. For first one, option C, a grouping of data into mutually exclusive classes showing the number of observations in each class is frequency distribution. For second question, option B, the class frequency divided by the total number of observations is called as related frequency. For third, option A,
The following frequency distribution classes 10 to 20, 20 to 30, 30 to 40, 40 to 50, 50 to 60. Frequency 2, 4, 6, 4, 2. Option A, exclusive classification. Again the frequency distribution. Option for fourth question, option C. It is inclusive classification. For fifth question, option B. It is less than 2, less than 4, less than 6. That is classified as exclusive classification. This is relating to multiple choice question in references. These are the references for this particular session. Okay, thank you.